ಆದರೆ ಈ ಆಳ್ವಾರರು ಕಾರಿಮಾರನ್ ಉಡಯನಂಗೈ ಎಂಬ ದಿವ್ಯ ದಂಪತಿಗಳಿಗೆ ಅವತಾರ ಮಾಡಿದಂಥವ್ರು. ಆ ಉಡಯನಂಗೈ ಅವರನ್ನು ದಿವ್ಯ ದಂಪತಿಗಳು ಅಂತ ಕರೀಬೋದು. ಯಾಕೆಂದರೆ ಸಾಕ್ಷಾತ್ ಭಗವಂತನನ್ನು ಹಡೆದವರು, ಅವರು ಆ ಸ್ಥಾನವನ್ನು ಪಡೆದುಕೊಳ್ಳಲು ಯೋಗ್ಯರು ಅಂತ ಹೇಳ್ಬೋದು. ಅವರಿಗೆ ಅವತಾರ ಮಾಡಿದಂತಹ ಆಳ್ವಾರರು, ಅವರು ಹುಟ್ಟಿದ ತಕ್ಷಣ ವಾತಾವರಣದಲ್ಲಿದ್ದಂತಹ ಶಠ ಎಂಬ ಗಾಳಿ ಅವರನ್ನು ಆವರಿಸೋದಕ್ಕೆ ಅಂತ ಹೋಗುತ್ತೆ. ಆ ಸಮಯದಲ್ಲಿ ಆಳ್ವಾರರು ಆ ಗಾಳಿಯನ್ನೇ ಹುಂಕಾರ ಮಾಡಿ ಸ್ತಂಭನ ಮಾಡಿಬಿಟ್ರು ಅಂತ ಹೇಳ್ತಾರೆ. ಆ ಗಾಳಿಗೇನು ಪ್ರಭಾವ ಮಾಡಲೇ ಇಲ್ಲ. ಆದ್ದರಿಂದ ಈ ಗಾಳಿಯನ್ನು ಗೆದ್ದಿದ್ದರಿಂದ ಶಠ ಎಂದು ಕರೆಯಲ್ಪಡುವಂತಹ ವಾತಾವರಣದಲ್ಲಿರುವಂತಹ ನಮ್ಮ ಪೂರ್ವಜನ್ಮದ ವೃತ್ತಾಂತವನ್ನೆಲ್ಲ ಮರೆಸುವಂತಹ ಮಾಯೆಯಿಂದ ಕೂಡಿದಂತಹ ಗಾಳಿಯನ್ನು ಅವರು ಹುಂಕಾರದ ಮೂಲಕ ಸ್ತಂಭನ ಮಾಡಿದ್ರಿಂದ ಅವರನ್ನು ಶಠಾರಿ ಅಥವಾ ಶಠಕೋಪ ಅಂತ ಕರೀತಾರೆ. ಆ ಗಾಳಿಯ ವಿಷಯದಲ್ಲಿ ಕೋಪ ಮಾಡಿಕೊಂಡ್ರು ಎಂಬ ಅರ್ಥದಲ್ಲಿ ಶಠಕೋಪ ಎಂದು ಕರೆಯುತ್ತಾರೆ. ಈ ಮಗು ಹುಟ್ಟಿದ ತಕ್ಷಣ ಇದು ಅಳೋದಿಲ್ಲ, ಕಿರುಚೋದಿಲ್ಲ, ಕಣ್ಬಿಟ್ಟು ನೋಡೋದಿಲ್ಲ, ಆದರೆ ಉಸಿರು ಮಾತ್ರ ಇರುತ್ತೆ. ಅದು ಎದೆ ಬಡಿತ ಇರುತ್ತೆ, ನಾಡಿ ಅದೆಲ್ಲ ಚೆನ್ನಾಗಿರುತ್ತೆ, ಆದರೆ ಅದು ಏನು ಕೈಕಾಲೆಲ್ಲ ಏನು ಆಡಿಸೋದಿಲ್ಲ, ಹಾಗೇ ಇದೆ. ಆ ತಂದೆ ತಾಯಂದಿರು ನೋಡ್ತಾರೆ, ತುಂಬ ಆಶ್ಚರ್ಯ ಪಡ್ತಾರೆ, ಜೊತೆಗೆ ಭಯವೂ ಆಗುತ್ತೆ. ಇದೇನು ಈ ರೀತಿ ಹುಟ್ಟಿದೆಯಲ್ಲ ಮಗು, ಇದು ಭಗವಂತನಿಂದ ನಮಗೆ ಪ್ರಸಾದ ರೂಪದಲ್ಲಿ ಬಂದಿರುವಂತಹದ್ದು. ಆದರೆ ಈ ರೀತಿ ಇದೆಯಲ್ಲ, 10 ದಿನ ನೋಡ್ತಾರೆ, 10 ದಿನಗಳಲ್ಲೂ ಯಾವುದೇ ರೀತಿಯಾದ ಚಲನವಲನಗಳು ಆ ಮಗುವಿನಲ್ಲಿ ಕಾಣಿಸೋದಿಲ್ಲ. ತುಂಬ ಭಯಪಡ್ತಾರೆ ತಂದೆ ತಾಯಂದಿರು. ಆಗ ಆ ಮಗುವನ್ನು ನೇರ ಆಳ್ವಾರ್ ತಿರುನಗರಿ ಕ್ಷೇತ್ರದಲ್ಲಿರುವಂತಹ ಆದಿನಾಥನ ದೇವಸ್ಥಾನದ ಮುಂದೆ ಇಟ್ಟು ಹೊರಟು ಬಿಡ್ತಾರೆ. ಆ ಮಗು ಅಲ್ಲೇ ಇರುತ್ತೆ. ಆದಿನಾಥನ ಪರಮಾನುಗ್ರಹದಿಂದ ಒಂದು 10 ದಿನಗಳು ಕಳೆದ ನಂತರ ಅದು ಎದ್ದು ನಿಲ್ಲತ್ತೆ, ಪರಮಾತ್ಮನನ್ನು ನೋಡತ್ತೆ, ಒಂದು ಪ್ರದಕ್ಷಿಣೆ ಹಾಕತ್ತೆ, ಓಡೋಡಿ ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಒಂದು ಹುಣಸೆ ಮರ, ಅದರ ಅಡಿಯಲ್ಲಿ ಕೂತು ಅಂತಃಪಟಲದಲ್ಲಿ ಭಗವಂತನ ದಿವ್ಯ ಮಂಗಳ ವಿಗ್ರಹವನ್ನು ಧ್ಯಾನ ಮಾಡಲು ಪ್ರಾರಂಭ ಮಾಡಿಬಿಡುತ್ತೆ. ಆಗ ತಾನೇ ಹುಟ್ಟಿರುವಂತಹ ಮಗು ಇದು. ಅದು ನೇರ ಹೋಗಿ ಹುಣಸೆ ಮರದ ಅಡಿಯಲ್ಲಿ ಕೂತು ಭಗವಂತನ ಧ್ಯಾನದಲ್ಲಿದೆ ಅಂದರೆ ಇದು ಹೆಚ್ಚು ಪರಮಾಶ್ಚರ್ಯ. ಆ ಊರಿನ ಜನರಿಗೆಲ್ಲ ತುಂಬ ಆಶ್ಚರ್ಯವಾಗತ್ತೆ. ಈ ಪುಟ್ಟ ಮಗು ಅಂತರಂಗದಲ್ಲಿ ದೇವರನ್ನು ಧ್ಯಾನ ಮಾಡಿ ಕೂಡ್ತಾ ಇದೆಯಲ್ಲ, ಇದು ಲೌಕಿಕದಲ್ಲಿ ಸಾಮಾನ್ಯ ಶಿಶು ಅಂತೂ ಅಲ್ಲ, ಇದು ಸಾಕ್ಷಾತ್ ಯಾರೋ ಭಗವಂತನ ಪರಮಾನುಗ್ರಹದಿಂದ ಅವತಾರ ಮಾಡಿರುವಂತಹ ಮಹಾಪುರುಷರೇ ಆಗಿರಬೇಕು ಎಂದು ಊರಿನ ಜನರೆಲ್ಲ ಭಾವಿಸ್ತಾರೆ. ಇವರು ಸ್ವಲ್ಪ ಈ ಪ್ರಪಂಚ ವಿಧಿಗಿಂತಲೂ ವಿಭಿನ್ನವಾಗಿ ಹುಟ್ಟಿದ್ರಿಂದ ಇವರನ್ನು ತಮಿಳು ಭಾಷೆಯಲ್ಲಿ ಮಾರನ್ ಅಂತ ಕರೀತಾರೆ. ಮಾರೋದು, ಮಾರನ್ ಅಂದರೆ ತಮಿಳಿನಲ್ಲಿ ಭಿನ್ನರು ಅಂತ ಅರ್ಥ. ಆ ರೀತಿ ಆಳ್ವಾರರು ಎಲ್ಲರಿಗಿಂತಲೂ ವಿಲಕ್ಷಣರಾಗಿ, ತುಂಬ ವಿಭಿನ್ನವಾಗಿ, ತುಂಬ ವಿಸ್ಮಯಕಾರಿಯಾಗಿ ಅವತಾರ ಮಾಡ್ತಾರೆ. ಆ ರೀತಿ ಇದ್ದಂತಹ ಶಿಶು ಹಾಗೇ ಧ್ಯಾನಾವಸ್ಥೆಯಲ್ಲಿರಬೇಕಾದ್ರೆ ಅಲ್ಲಿ ಮಧುರ ಕವಿ ಆಳ್ವಾರರ ಆಗಮನವಾಗತ್ತೆ. ಅವರು ಆಳ್ವಾರರ ನಡುವೆ ಒಂದು ಸಂಭಾಷಣೆಗೆ ಏರ್ಪಡುತ್ತೆ. ಆ ಸಂಭಾಷಣೆಯಲ್ಲಿ ಅವರಿಗೆ ಅನುಗ್ರಹ ಮಾಡೋದಕ್ಕೋಸ್ಕರವೇ ಆಳ್ವಾರರು ಕಣ್ತೆರೀತಾರೆ. ಒಂದು ಕಾಲ ವಿಶೇಷದಲ್ಲಿ ಎಷ್ಟೋ ವರ್ಷಗಳ ಕಾಲ ಅವರು ಯೋಗಾವಸ್ಥೆಯಲ್ಲಿರ್ತಾರೆ. ಮಧುರ ಕವಿ ಆಳ್ವಾರ್ ಬಂದಿದ್ದ ತಕ್ಷಣ ಅವರು ಕಣ್ಣು ಬಿಡ್ತಾರೆ. ಕಾರಣ ಏನು ಅಂದರೆ, ಆಳ್ವಾರರು ಅವತಾರ ಮಾಡಿದ್ದೇ ಮಧುರ ಕವಿ ಆಳ್ವಾರರಿಗೆ ಉಪದೇಶ ಮಾಡಬೇಕು ಅನ್ನೋದಕ್ಕೋಸ್ಕರ. ಅದೊಂದೇ ಕೆಲಸ. ಈ ಲೋಕದಲ್ಲಿರುವಂತಹ ಜೀವಕೋಟಿಗಳೆಲ್ಲ ಉದ್ಧಾರವಾಗಬೇಕಾದ್ರೆ ಭಗವಂತನಿಗೆ ಮಂಗಳಾಶಾಸನ ಮಾಡಬೇಕು, ತನ್ಮೂಲಕ ಲೋಕಕ್ಕೆ ಒಂದು ಸಂದೇಶವನ್ನು ಕಳಿಸಬೇಕು. ಭಗವದ್ಭಕ್ತಿ ಅಂದರೆ ಏನು ಎಂಬುದನ್ನು ಲೋಕಕ್ಕೆ ತಿಳಿಸೋದಕ್ಕೋಸ್ಕರ ಆಳ್ವಾರ್ ಅವತಾರ ಮಾಡಿದ್ದಾರೆ. ಮಧುರ ಕವಿ ಆಳ್ವಾರ ನಡುವೆ ಒಂದು ಸಂಭಾಷಣೆ ಮಾಡುವುದರ ಮೂಲಕ, ಅವರಿಗೆ ಉಪದೇಶ ಮಾಡುವುದರ ಮೂಲಕ ಲೋಕಕ್ಕೆ ಸಂದೇಶವನ್ನು ಕಳಿಸಬೇಕು ಎಂಬುದೇ ಆಳ್ವಾರರ ಸಂಕಲ್ಪವಾಗಿತ್ತು. ಅವರಿಬ್ಬರ ನಡುವೆ ಒಂದು ಅದ್ಭುತವಾದ ಸಂವಾದ ನಡೆಯುತ್ತೆ. ಆ ಸಮಯದಲ್ಲಿ ಮಧುರ ಕವಿ ಆಳ್ವಾರರಿಗೆ ಅನುಗ್ರಹ ಮಾಡೋದಕ್ಕೋಸ್ಕರ ಆಳ್ವಾರರು ತನ್ನ ಯೋಗ ದಶೆಯಿಂದ ಹೊರಗಡೆ ಬಂದು ಕಣ್ತೆರೆದು ತನ್ನ ಮಾತಿನ ಮೂಲಕ ದಿವ್ಯ ಪ್ರಬಂಧವನ್ನು ಹಾಡುತ್ತಾರೆ ಆಳ್ವಾರರು. ಅದನ್ನೇ ತಿರುವಾಯ್ಮೊഴി ಅಂತ ಕರೀತಾರೆ ತಮಿಳು ಭಾಷೆಯಲ್ಲಿ. ಮಧುರ ಕವಿ ಆಳ್ವಾರರಿಗೆ ನಮ್ಮಾಳ್ವಾರರು ಉಪದೇಶ ಮಾಡಿರುವಂತಹ 4 ದಿವ್ಯ ಪ್ರಬಂಧ, ಇದು 4 ವೇದದ ಸಾರವಾಗಿ ಇರುವಂತಹ 4 ದಿವ್ಯ ಪ್ರಬಂಧಗಳು. ಋಗ್ವೇದದ ಸಾರವಾಗಿ ತಿರುವಿರುತ್ತಂ, ಯಜುರ್ವೇದದ ಸಾರವಾಗಿ ತಿರುವಾಶಿರಿಯಂ, ಸಾಮವೇದದ ಸಾರವಾಗಿ ತಿರುವಾಯ್ಮೊഴി, ಅಥರ್ವಣ ವೇದದ ಸಾರವಾಗಿ ಪೆರಿಯ ತಿರುವಂದಾದಿ ಎಂಬ 4 ದಿವ್ಯ ಪ್ರಬಂಧವನ್ನು ಆಳ್ವಾರರು ಮಧುರ ಕವಿ ಆಳ್ವಾರರಿಗೆ ಉಪದೇಶ ಮಾಡುತ್ತಾರೆ. ಆದ ನಂತರ ಕಡೆ ತಿರುವಾಯ್ಮೊഴಿ ಪಾಶುರಗಳನ್ನೆಲ್ಲ ಅನುಸಂಧಾನ ಮಾಡಿ ಭಗವಂತನ ದಿವ್ಯ ಸಾಯುಜ್ಯವನ್ನು ಪಡ್ಕೊಳ್ತಾರೆ ಆಳ್ವಾರ್. ಸಾಕ್ಷಾತ್ ಭಗವಂತ ಬಂದಂತೆ, ನೀವು ಹಾಡಿರುವಂತಹ ದಿವ್ಯ ಪ್ರಬಂಧಕ್ಕೆ ನಾನು ನಿಮಗೆ ಮೋಕ್ಷವನ್ನು ಕೊಡ್ತೇನೆ, ನೀವು ಸಶರೀರವಾಗಿ ಮೋಕ್ಷಕ್ಕೆ ಬರಬಹುದು. ನೋಡಿ, ಸಾಮಾನ್ಯವಾಗಿ ಯಾರು
ಈ ಶರೀರದ ಮೂಲಕ ಮೋಕ್ಷಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಇದು ಪಂಚಭೂತಗಳಿಂದ ಉಂಟಾದಂತಹ ಶರೀರ, ಮಣ್ಣಲ್ಲಿ ಮಣ್ಣಾಗಬೇಕು ಈ ಶರೀರ. ಆ ದಿವ್ಯವಾದ ಲೋಕ ಪಡೆಕೊಳ್ಬೇಕಾದ್ರೆ ನಮಗೂ ದಿವ್ಯವಾದ ಶರೀರ ಪ್ರಾಪ್ತವಾಗಬೇಕು. ಇದೇ ಶರೀರದಿಂದ ನಾವು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಭಗವಂತ ಹೇಳಿದಂತೆ ಯಾರಿಗೂ ಇಲ್ಲದಿರುವಂತಹ ಒಂದು ಅವಕಾಶ ನಿಮಗೆ ಕೊಡ್ತೇನೆ. ನಿಮ್ಮ ಶರೀರ ಅಂದರೆ ನನಗೆ ತುಂಬ ಇಷ್ಟ. ಭಕ್ತನ ಶರೀರವನ್ನು ಅಷ್ಟು ಆಸೆ ಪಡ್ತಾನಂತೆ ಪರಮಾತ್ಮ. ನೀವು ಹಾಗೇ ಬಂದುಬಿಡಿ, ನೀವು ಸಶರೀರವಾಗಿ ಮೋಕ್ಷಕ್ಕೆ ಬನ್ನಿ ಅಂತ ಪರಮಾತ್ಮ ಕೇಳಿದಂತೆ. ಅದಕ್ಕೆ ಕಾರಣ ಏನು ಅಂದರೆ ಆಳ್ವಾರ್ ಯಾವ ಪಾನೀಯವೂ ಮಾಡಲಿಲ್ಲ, ಸಾಮಾನ್ಯವಾದ ಊಟ ಏನು ಮಾಡಲಿಲ್ವಲ್ಲ. ಅವರ ಆಹಾರ ಏನಾಗಿತ್ತು ಅಂದರೆ ತಿನ್ನುಂ ವೆಚ್ಚಲೈ ಪರಗುಂ ನೀರು ಎಲ್ಲಾಂ ಕಣ್ಣನ್ ಎಂದು ಇದ್ದವಂಥವರು ಆಳ್ವಾರರು. ಅವರು ಸ್ವೀಕಾರ ಮಾಡುವಂಥ ಆಹಾರ ಸಾಕ್ಷಾತ್ ಭಗವಂತ. ಅವರು ಸ್ವೀಕಾರ ಮಾಡ್ತಾ ಇದ್ದಿದ್ದೇ ಭಗವಂತನ ದಿವ್ಯವಾದ ಆ ಸ್ವರೂಪಾಮೃತವನ್ನು, ನಾಮಾಮೃತವನ್ನು ಮಾತ್ರ. ಆ ರೀತಿ ಭಗವತ್ ಚಿಂತನೆಯಿಂದ ಬೆಳೆದಂತಹ ಶರೀರ ಅದು. ಅದರಲ್ಲಿ ಪಾವಿತ್ರತೆ ಅಧಿಕವಾಗಿರುತ್ತೆ. ನಾವು ಶರೀರವಾದರೆ ಸಾಮಾನ್ಯವಾದ ಅನ್ನಾಹಾರವನ್ನು ಸ್ವೀಕಾರ ಮಾಡಿ ನಾವು ಶರೀರವನ್ನು ಬೆಳೆಸ್ಕೊಂಡಿರ್ತೇವೆ. ಇದರಲ್ಲಿ ರಕ್ತ ಮಾಂಸ ಇತ್ಯಾದಿಗಳೆಲ್ಲ ಇರುತ್ತೆ, ಗುಣಗಳೆಲ್ಲ ಇರುತ್ತೆ. ಆದರೆ ಪರಮಾತ್ಮನ ದಿವ್ಯಾನುಗ್ರಹದಿಂದ ಏರ್ಪಟ್ಟಂತಹ ಶರೀರವಾದ ಕಾರಣ, ಸದಾಕಾಲ ಭಗವಂತನ ಚಿಂತನೆಯಲ್ಲಿದ್ದು ಸವೆದಂತಹ ಶರೀರವಾದ ಕಾರಣ, ಅದರಿಂದ ಬೆಳೆದಂತಹ ಶರೀರ ಅದು ಉತ್ತಮವಾದದ್ದು ಆಳ್ವಾರರಿಗೆ. ಆದ್ದರಿಂದ ಆ ಶರೀರದ ಸಮೇತ ನೀವು ಬರಬಹುದು ಮೋಕ್ಷಕ್ಕೆ ಎಂದು ಪರಮಾತ್ಮ ಅವರಿಗೆ ಅನುಗ್ರಹ ಮಾಡುವಷ್ಟು ಉತ್ತಮರಾಗಿದ್ದಂಥವರು ಆಳ್ವಾರರು. ಈ ರೀತಿ ಆ ಶಠ ಎಂಬ ಗಾಳಿಯನ್ನು ಗೆದ್ದು ಭಗವಂತನಿಗೆ ದಿವ್ಯ ಪ್ರಬಂಧವನ್ನು, ಮಂಗಳಾಶಾಸನವನ್ನು ಮಾಡುವುದರ ಮೂಲಕ ಅನುಗ್ರಹವನ್ನು ಪಡೆದಂತಹ ಆಳ್ವಾರರನ್ನು ಪ್ರಜಾ ಎಂದು ಕರೆಯುತ್ತಾರೆ. ಅಂತಹ ಪ್ರಜೆ ಎಂದು ಕರೆಯಲ್ಪಡುವಂತಹ ನಮ್ಮಾಳ್ವಾರರಿಗೂ ಅಥವಾ ನಿತ್ಯಸೂರಿಗಳಿಗೂ ಉತ್ತಮನಾದವನು, ಪತಿಯಾದವನು, ಅವರೆಲ್ಲರಿಗೂ ಅನುಗ್ರಹ ಮಾಡುವಂತಹವನು ಪರಮಾತ್ಮನಾದ ಕಾರಣ ಅವನ್ನ ಪ್ರಜಾಪತಿ ಎಂಬ ಶಬ್ದದ ಮೂಲಕ ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ಶ್ರೀಮತೆ ರಾಮಾನುಜಾಯ ನಮಃ.